ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷನ ಪುತ್ರನ ಮೇಲೆ ಎಫ್ಐಆರ್. ಜೆಡಿಎಸ್ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲರ ಮೇಲೆ ಎಫ್ಐಆರ್. ಪ್ರತಾಪ್ ರಾವ್ ಪಾಟೀಲ್ ಪುತ್ರ ಶಿವರಾಜ್ ಪಾಟೀಲ್ ಸೇರಿ 35 ಜನರ ವಿರುದ್ಧ ಎಫ್ಐಆರ್. ಗುಂಪು ಕರೆದುಕೊಂಡು ಹೋಗಿ ಮಹಿಳೆ ಮತ್ತು ವೃದ್ಧನ ಮೇಲೆ ಮಾರಣಾಂತಿಕ ಹಲ್ಲೆ ಆರೋಪದ ಅಡಿ ಎಫ್ಐಆರ್. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಅಕ್ಟೋಬರ್ 7ರಂದು ಹಾರುಗೇರಿ ಪೊಲೀಸ್ ಠಾಣೆಯಲ್ಲಿ ಆ ಪ್ರಕರಣ ದಾಖಲಾಗಿತ್ತು. ಜಮೀನು ವಿವಾದಕ್ಕೆ ಸಂಬಂಧಪಟ್ಟಂತೆ ಮಹಿಳೆ ವೃದ್ಧನ ಮೇಲೆ ಮಾರಣಾಂತಿಕ ಹಲ್ಲೆ ಪ್ರಕರಣದಲ್ಲಿ A1 ಆರೋಪಿಯಾಗಿರುವಂತಹ ಜೆಡಿಎಸ್ ಮುಖಂಡ ಶಿವರಾಜ್ ಪಾಟೀಲ್ ರಾಯಲ್ ಸೀಮೆಯ ಸಿನಿಮಾ ಸ್ಟೈಲ್ಗಳನ್ನ ನೆನಪಿಸುವಂತಿದೆ ಹೊಡೆದಾಟದ ಭಯಾನಕ ದೃಶ್ಯ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಇಟ್ನಾಳ್ ಗ್ರಾಮದಲ್ಲಿ ಘಟನೆ ತಡವಾಗಿ ಬೆಳಕಿಗೆ ಬಂದಿರುವಂತಿದ್ದು, ಅಕ್ಟೋಬರ್ 6ರಂದು ನಡೆದಿರುವ ಘಟನೆ ತಡವಾಗಿ ಬೆಳಕಿಗೆ ಇಟ್ನಾಳ್ ಗ್ರಾಮದ ಸರ್ವೆ ನಂಬರ್ 43/6 ಮತ್ತು 202/2 ಸರ್ವೆ ನಂಬರ್ ಜಮೀನು ಕಬ್ಜಾ ವಹಿವಾಟಕ್ಕೆ ವಿಚಾರಕ್ಕೆ ಹೊಡೆದಾಟ ಕೂಡ ನಡೆದಿತ್ತು. ಅಶ್ವಿನಿ ಸದಾಶಿವ ಡಾಂಗೆ, ರಾಮಪ್ಪ ಡಾಂಗೆ ಎಂಬುವವರಿಂದ 11 ಜನ ಹೆಸರನ್ನ ಸೇರಿ 35ಕ್ಕೂ ಹೆಚ್ಚು ಜನರ ವಿರುದ್ಧ ದೂರು. ಜೆಡಿಎಸ್ ಮುಖಂಡ ಶಿವರಾಜ ಪಾಟೀಲ್, ಲಕ್ಷ್ಮಣ ಹೊನ್ನಳ್ಳಿ ಕುಟುಂಬದ ಸದಸ್ಯರು ಸೇರಿ 35 ಜನ ವಿರುದ್ಧ ಎಫ್ಐಆರ್ ದಾಖಲು. 2 ಆರೋಪಿಗಳನ್ನ ಮಾತ್ರ ಹಾರುಗೇರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. A1 ಆರೋಪಿ ಸೇರಿ ಪ್ರಮುಖ ಆರೋಪಿಗಳ ಬಂಧನಕ್ಕೆ ಹಾರುಗೇರಿ ಪೊಲೀಸರ ಹಿಂದೇಟು ಆರೋಪ. ರಾಯಲ್ ಸೀಮೆಯ ಸಿನಿಮಾ ಸ್ಟೈಲ್ ನೆನಪಿಸುವಂತಿದೆ ಕಲ್ಲು ತೂರಾಟದ ದೃಶ್ಯ. ಬಡಿಗೆಗಳು, ಮಾರಕಾಸ್ತ್ರಗಳು, ಕಲ್ಲು ತೂರಾಟದ ದೃಶ್ಯ ಮೊಬೈಲ್ನಲ್ಲಿ ಸೆರೆ. ಟ್ರ್ಯಾಕ್ಟರ್ ಕ್ರೂಸರ್ಗಳಲ್ಲಿ ಬಡಿಗೆಗಳು, ಮಾರಕಾಸ್ತ್ರಗಳನ್ನ ತಂದು ಮಹಿಳೆ ವೃದ್ಧನ ಮೇಲೆ ಹಲ್ಲೆ. ಟ್ರ್ಯಾಕ್ಟರ್ ಕ್ರೂಸರ್ಗಳಲ್ಲಿ 100 ಜನ ಗುಂಪಿನಿಂದ ಡಾಂಗೆ ಕುಟುಂಬದ ಮೇಲೆ ದಾಳಿ ಆರೋಪ. ಘಟನೆಯಲ್ಲಿ ವಿವಾಹಿತ ಮಹಿಳೆ ವೃದ್ಧನಿಗೆ ಗಂಭೀರ ಆರೋಪ. ವಿವಾಹಿತ ಮಹಿಳೆ ವೃದ್ಧನಿಗೆ ಗಂಭೀರ ಗಾಯ. ಗೋಕಾಕ್ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವಂತಹ ಗಾಯಾಳುಗಳು.